ಆತ್ಮೀಯ ವೀಕ್ಷಕರೇ, ನನ್ನ ವಿಡಿಯೋಗೆ ಹೃದಯಪೂರ್ವಕವಾದ ಸ್ವಾಗತ. ವಿಷಯ ಏನಪ್ಪ ಅಂದರೆ, ಯುವ ನಿಧಿ ಫಲಾನುಭವಿಗಳಿಗೆ ಒಂದು ಗುಡ್ ನ್ಯೂಸ್ ಮತ್ತೊಂದು ಬ್ಯಾಡ್ ನ್ಯೂಸ್ ಅಂತ ಹೇಳ್ಬೋದು. ಗುಡ್ ನ್ಯೂಸ್ ಏನು ಅಂತಂದರೆ, ಆಗಸ್ಟ್ ಮತ್ತು ಸೆಪ್ಟೆಂಬರ್ ತಿಂಗಳ ಹಣದ ಬಗ್ಗೆ ಯುವ ನಿಧಿ ಪೋರ್ಟಲಲ್ಲಿ ಅಪ್ಡೇಟ್ ಬಂದಿದೆ. ಕ್ಲಿಯರ್ ಆಗಿ ವಿತ್ ಪ್ರೂಫ್ ನಿಮಗೆ ಆಗಸ್ಟ್ ಮತ್ತು ಸೆಪ್ಟೆಂಬರ್ ತಿಂಗಳ ಹಣ ಬರುತ್ತಾ ಬರಲ್ವಾ, ಯಾರಿಗೆಲ್ಲ ಬರುತ್ತೆ ಮತ್ತು ಯಾರಿಗೆಲ್ಲ ಬರಲ್ಲ, ಅದು ಬರುವಂಥದ್ದಾದರೆ ಯಾವಾಗ ಬರುತ್ತೆ, ನಿಮಗೆ ಇನ್ನು ಮುಂದೆ ಬರಲ್ಲ ಅಂದರೆ ಆಗಸ್ಟ್ ಮತ್ತು ಸೆಪ್ಟೆಂಬರ್ ತಿಂಗಳ ಹಣ ಯಾಕೆ ಇಲ್ಲಿವರೆಗೂ ಬಂದಿಲ್ಲ, ಇನ್ನು ಮುಂದೆ ನಿಮಗೆ ಯಾಕೆ ಬರಲ್ಲ ಅನ್ನೋದನ್ನು ತಿಳಿಸ್ಕೊಡ್ತೀನಿ. ಮತ್ತು ಅದ್ರ ಜೊತೆಗೆ ಅಕ್ಟೋಬರ್ ಮತ್ತು ನವೆಂಬರ್ ತಿಂಗಳ ಅಮೌಂಟ್ ಇಲ್ಲಿವರೆಗೂ ಯಾಕೆ ಬಂದಿಲ್ಲ ಮತ್ತೆ ಯಾವಾಗ ಬರುತ್ತೆ ಅನ್ನೋದನ್ನ ತಿಳಿಸ್ತೀನಿ. ಮತ್ತು ಅದ್ರ ಜೊತೆಗೆ ಬ್ಯಾಡ್ ನ್ಯೂಸ್ ಏನಪ್ಪಾ ಅಂತಂದ್ರೆ, ಯುವ ನಿಧಿ ಯೋಜನೆ ಸ್ಟಾರ್ಟ್ ಆಗಿ ಜನವರಿ 12, 2024 ಸ್ಟಾರ್ಟ್ ಆಗಿದೆ. ಈ ತಿಂಗಳು ಜನವರಿ 2026 ಬಂದ್ರೆ 2 ವರ್ಷ ಆಯಿತು. ಇನ್ನು ಮುಂದೆ ಯುವ ನಿಧಿ ಹಣ ಬರುತ್ತಾ ಬರಲ್ವ, ಯುವ ನಿಧಿ ಹಣ ಕಂಟಿನ್ಯೂ ಆಗಬೇಕು ಅಂದರೆ ಏನು ಮಾಡಬೇಕು ಅನ್ನೋದನ್ನು ತಿಳಿಸ್ಕೊಡ್ತೀನಿ. ಮತ್ತು ಬನ್ನಿ ಸ್ನೇಹಿತರೆ, ಆಗಸ್ಟ್ ಮತ್ತು ಸೆಪ್ಟೆಂಬರ್ ತಿಂಗಳ ಬಗ್ಗೆ ಅಮೌಂಟಿನ ಬಗ್ಗೆ ಅಪ್ಡೇಟ್ ಹೇಳ್ಬಿಡ್ತೀನಿ ನೋಡಿ. ವಿತ್ ಪ್ರೂಫ್ ನಿಮ್ಗೆ ಈ ಸೈಡ್ ಹಾಕಿರ್ತೀನಿ, ಯಾಕಂದರೆ ಪ್ರತಿ ಸಲನೂ ಪ್ರೂಫ್ ಕೇಳ್ತಾ ಇದ್ದಾರೆ. ಅದಕ್ಕೆ ಆಗಸ್ಟ್ ಮತ್ತು ಸೆಪ್ಟೆಂಬರ್ ತಿಂಗಳ ಹಣ ನಿಮ್ಗೆ ಯಾಕೆ ಬಂದಿಲ್ಲ ಮತ್ತು ಇನ್ನು ಮುಂದೆ ಬರುತ್ತೋ ಬರಲ್ವ, ಇಲ್ಲಿವರೆಗೂ ಯಾರಿಗೆ ಬಂದಿಲ್ಲಲ್ವ ಅವ್ರಿಗೆ ಇನ್ನು ಮುಂದೆನೂ ಬರೋದಿಲ್ಲ. ಯಾಕೆ ಬರೋದಿಲ್ಲ ಅಂದರೆ, ಅಲ್ಲಿ ಒಂದು ಮ್ಯಾಂಡೇಟರಿ ರಿಕ್ವೈರ್ಮೆಂಟ್ ಅಂತ ಇದೆ. ಮ್ಯಾಂಡೇಟರಿ ರಿಕ್ವೈರ್ಮೆಂಟ್ ರಿಜಿಸ್ಟ್ರೇಷನ್ ಅಂತೇಳಿ, ಅಂದರೆ ಕೌಶಲ್ಯ ಕರ್ನಾಟಕ ಆಗಸ್ಟ್ 1ನೇ ತಾರೀಕು ಒಳಗಡೆ ನೀವು ಕೌಶಲ್ಯ ಕರ್ನಾಟಕ ರಿಜಿಸ್ಟರ್ ಆಗಿದ್ದರೆ ಮಾತ್ರ ಯುವ ನಿಧಿ ಹಣ ನಿಮಗೆ ಬಂದಿರುತ್ತೆ. 1ನೇ ತಾರೀಕು ಒಳಗಡೆ ನೀವು ರಿಜಿಸ್ಟರೇಷನ್ ಆಗಿಲ್ಲ ಅಂದರೆ ನಿಮಗೆ ಇನ್ನು ಮುಂದೆ ಆಗಸ್ಟ್ ಮತ್ತು ಸೆಪ್ಟೆಂಬರ್ ತಿಂಗಳ ಹಣ ಬರಲ್ಲ, ಇನ್ನು ಮುಂದೆ ಹಣನೂ ಬರೋದು ಇಲ್ಲ. ಆಗಸ್ಟ್ ಮತ್ತು ಸೆಪ್ಟೆಂಬರ್ ತಿಂಗಳ ಬಗ್ಗೆ ಕ್ಲಿಯರ್ ಆಗಿದೆ ಅನ್ಕೋತೀನಿ, ಮಾಹಿತಿ ಕ್ಲಿಯರ್ ಆಗಿದ್ದೀವಲ್ಲ. ಅದನ್ನು ಅಷ್ಟು ಇಲ್ಲ ಅಂದರೆ ಇಲ್ಲಿ ನಿಮಗೊಂದು ಪೇಜ್ ಹಾಕಿದ್ದೀನಿ, ಅದನ್ನು ನೀವು ನೋಡಬೇಕು ಅಂದರೆ 24 ಇರೋದನ್ನು 360 ಅಥವಾ 480 ಡಾಟಾ ಇಟ್ಟು ಅದನ್ನು ಕ್ಲಿಯರಾಗಿ ಕಾಣುತ್ತೆ, ಅದನ್ನು ನೋಡಿ. ಮತ್ತು ಅದರ ಜೊತೆಗೆ ಯುವ ನಿಧಿ ಇದು ಡಿಸೆಂಬರ್ ಕೊನೆ ಮಂತ ಇಲ್ಲ ಇನ್ನು ಮುಂದೆ ಕಂಟಿನ್ಯೂ ಆಗುತ್ತಾ, ಇದನ್ನು ತಿಳಿಸ್ಕೊಡ್ತೀನಿ. ಯುವ ನಿಧಿ ವೆಬ್ಸೈಟಲ್ಲಿ 2 ವರ್ಷ ಮಾತ್ರ ಯುವ ನಿಧಿ ಹಣವನ್ನು ಪ್ರೊವೈಡ್ ಮಾಡ್ತೀವಿ ಅಂತ ಹೇಳಿದೆ. ಅಂದರೆ ಜನವರಿ 12, 2024 ಯುವ ನಿಧಿ ಹಣ ಯೋಜನೆ ಬರೋದಕ್ಕೆ ಶುರುವಾಗಿದೆ. ಇಲ್ಲಿವರೆಗೂ ಅಂದರೆ ಡಿಸೆಂಬರ್ ತಿಂಗಳು, ಈ ತಿಂಗಳು ಏನಿದೆಯಲ್ಲ ಇದು ಕೊನೆ ತಿಂಗಳು, 2 ವರ್ಷ ಕಂಪ್ಲೀಟ್ ಆಗುತ್ತೆ. ಇನ್ನು ಮುಂದೆ ಹಣ ಬರೋದಿಲ್ಲ ಅನ್ನೋ ಅಪ್ಡೇಟ್ ಯುವ ನಿಧಿ ವೆಬ್ಸೈಟಲ್ಲಿದೆ ಮತ್ತು ಗೂಗಲಲ್ಲೂ ಕೂಡ ಇದೇ ತಿಳಿಸ್ತಾ ಇದ್ದಾರೆ. ಮತ್ತು ಇನ್ನು ಮುಂದೆ ಯುವ ನಿಧಿ ಹಣ ಬರಲ್ವಾ, ಕಂಪಲ್ಸರಿ ಸ್ನೇಹಿತರೆ. ಇನ್ನು ಮುಂದೆ ಯುವ ನಿಧಿ ಹಣ ಬರೋದಿಲ್ಲ, ಹಾಗೇನಾದರೂ ಬರಲೇಬೇಕು ಅನ್ನೋದಿದ್ರೆ ಮತ್ತೆ ಒಂದು ಯೋಜನೆಯನ್ನು ಜಾರಿಗೆ ತರ್ತಾರೆ. ಆ ಯೋಜನೆಯನ್ನು ಜಾರಿಗೆ ತಂದು ಜನರಿಗೆ ಅನುಕೂಲ ಆಗಬೇಕು ಅಂತೇಳಿ ಮುಂದುವರಿಸಬೇಕು ಅನ್ನೋದಿದ್ರೆ ಮಾತ್ರ ಮುಂದುವರಿಸ್ತಾರೆ. ಯಾರಿಗೆಲ್ಲ ಬರಲ್ಲ ಮತ್ತು ಯಾರಿಗೆಲ್ಲ ಬರುತ್ತೆ ಅನ್ನೋದನ್ನು ಹೇಳ್ಬಿಡ್ತೇನೆ. ಈಗ ಮೊದಲನೇ ಬ್ಯಾಚ್ ಏನು ಯುವ ನಿಧಿ ಹಣವನ್ನು ಪಡ್ಕೊಳ್ಳೋದಕ್ಕೆ ಶುರು ಮಾಡಿದ್ರಲ್ಲ, ಇವರಿಗೆ ಇನ್ನು ಮುಂದೆ ಹಣ ಬರೋದಿಲ್ಲ. ಮಧ್ಯದಲ್ಲಿ 1 ವರ್ಷ 18 ತಿಂಗಳಾಗಿದೆಯಲ್ಲ, ಇವ್ರಿಗೆ ಮುಂದುವರಿಯುತ್ತೆ. ಜನವರಿ ತಿಂಗಳಿಂದ 2024 ನೀವು ಯುವ ನಿಧಿ ಹಣವನ್ನು ಡಿಗ್ರಿ ಮುಗಿದವರು 3,000, ಡಿಪ್ಲೊಮಾ ಮುಗಿದವರು 15,000 ಹಣವನ್ನು ಪಡ್ಕೋತಾ ಇದ್ದರೆ ಡಿಸೆಂಬರ್ ಲಾಸ್ಟು, ಇನ್ನು ಮುಂದೆ ಹಣ ಬರೋದಿಲ್ಲ. ಇದು ಓನ್ಲಿ 2 ಇಯರ್ ಪ್ರೊವೈಡ್ ಬೆನಿಫಿಟ್ ಅಂತ ಇದೆ. ಅಂದರೆ 2 ವರ್ಷ ಮಾತ್ರ ಈ ಅನುಕೂಲನ ನಿರುದ್ಯೋಗ ಭತ್ಯೆ ಅಂತೇಳಿ ಕೊಡೋದಕ್ಕೆ ಹೇಳಿದ್ದೀವಿ ಅಂತ ಹೇಳಿದೆ. ಮತ್ತು ಅಕ್ಟೋಬರ್ ಮತ್ತು ನವೆಂಬರ್ ತಿಂಗಳ ಅಮೌಂಟ್ ಹೇಳ್ಬಿಡ್ತೀನಿ. ಇದಕ್ಕಿಂತ ಮುಂಚೆ 3 ತಿಂಗಳು ಒಂದ್ಸಲ ಸೆಲ್ಫ್ ಡಿಕ್ಲೇರೇಷನ್ ಚೇಂಜ್ ಮಾಡೋದಿತ್ತು, ಪ್ರತಿ ತಿಂಗಳು ಸೆಲ್ಫ್ ಡಿಕ್ಲೇರೇಷನ್ ಚೇಂಜ್ ಮಾಡಿಸಿ ಅಂತೇಳಿ ಈಗ ಒಂದು 2 ತಿಂಗಳು ಪ್ರತಿ ತಿಂಗಳು ಸೆಲ್ಫ್ ಡಿಕ್ಲೇರೇಷನ್ ಮಾಡಿಸ್ತಾ ಇದ್ದೀವಿ. ಬಟ್ ಇದಕ್ಕಿಂತ ಮುಂಚೆ ಪೇಮೆಂಟ್ ಪ್ರೊಸೆಸ್ಸು ಎವ್ರಿ ಮಂತ್ ಇತ್ತು. 3 ತಿಂಗಳು ಒಂದ್ಸಲ ಸೆಲ್ಫ್ ಡಿಕ್ಲೇರೇಷನ್ ಮಾಡಿಸಿದ್ರು ಕೂಡ ಮಂತ್ಲಿ ಪೇಮೆಂಟ್ ಪ್ರೊಸೆಸ್ ಇತ್ತು. ಬಟ್ ಈಗ ಮಂತ್ಲಿ ಸೆಲ್ಫ್ ಡಿಕ್ಲೇರೇಷನ್ ಅನ್ನು ಮಾಡಿಸೋಕೆ ಹೇಳಿ ಪೇಮೆಂಟನ್ನು ಮಂತ್ಲಿ ಮಾಡ್ತೀವಿ ಅಥವಾ ಕ್ವಾರ್ಟರ್ಲಿ ಮಾಡ್ತೀವಿ ಅಂತ ಹೇಳಿದ್ದಾರೆ. ಅರ್ಥ ಆಗ್ತಾ ಇದೆ ಅನ್ಕೋತೀನಿ. ಇದಕ್ಕಿಂತ ಮುಂಚೆ 3 ತಿಂಗಳಿಗೆ ಒಂದ್ಸಲ ಸೆಲ್ಫ್ ಡಿಕ್ಲೇರೇಷನ್ ಮಾಡಿಸಿದ್ರು ಮಂತ್ಲಿ ಅಮೌಂಟ್ ಕ್ರೆಡಿಟ್ ಆಗ್ತಾ ಇತ್ತು. ಬಟ್ ಈಗ ಮಂತ್ಲಿ ಸೆಲ್ಫ್ ಡಿಕ್ಲೇರೇಷನ್ ಮಾಡಿಸಿ ಅಂತೇಳಿ ಕ್ವಾರ್ಟರ್ಲಿ ಪೇಮೆಂಟನ್ನು ಫಿಕ್ಸ್ ಇಟ್ಟಿದ್ದಾರೆ. ಅಂದರೆ ಅಕ್ಟೋಬರ್, ನವೆಂಬರ್, ಡಿಸೆಂಬರ್ ತಿಂಗಳ ಅಮೌಂಟು ಜನವರಿ ತಿಂಗಳಲ್ಲಿ ಫಸ್ಟ್ ವೀಕಲ್ಲಿ ಬರುತ್ತೆ ಅನ್ನೋ ಅಪ್ಡೇಟನ್ನು ಹೇಳ್ತಾ ಇದ್ದಾರೆ. ಇದಕ್ಕೂ ಪ್ರೂಫ್ ಇಲ್ಲಿ ಕೊಟ್ಬಿಡ್ತೀನಿ. ಇಲ್ಲಿ ನೋಡಿ, ಇಲ್ಲೇನು ಖಾಲಿ ಜಾಗ ಇದೆಯಲ್ಲ, ಇಲ್ಲಿ ವಿತ್ ಪ್ರೂಫ್ ಹಾಕಿದ್ದೀನಿ, ನಿಮಗೆ ಪೇಜ್ ಹಾಕ್ತೀನಿ, ಅದನ್ನು ನೋಡ್ಕೊಳ್ಳಿ. ಸೆಲ್ಫ್ ಡಿಕ್ಲೇರೇಷನ್ನು ಮಂತ್ಲಿ ಅಥವಾ ಕ್ವಾರ್ಟರ್ಲಿ ಪೇಮೆಂಟ್ ಡಿಸ್ಟ್ರಿಬ್ಯೂಟ್ ಆಗುತ್ತೆ ಅಂತೇಳಿ ಅಪ್ಡೇಟ್ ಯುವ ನಿಧಿ ಪೋರ್ಟಲಲ್ಲಿ ಸಿಕ್ಕಿದೆ. ಮತ್ತು ಇದ್ರ ಜೊತೆಗೆ ವಿತ್ ಪ್ರೂಫ್ ಹಾಕಿದ್ದೀನಿ. ಅಂದರೆ ಇಲ್ಲಿವರೆಗೂ ಆಗಸ್ಟ್ ಸೆಪ್ಟೆಂಬರ್ ತಿಂಗಳ ಬಗ್ಗೆ ಹೇಳೋದಾದರೆ ಆಗಸ್ಟ್ ಸೆಪ್ಟೆಂಬರ್
ನೀವು ಅದನ್ನು ಆಸೆ ಇಟ್ಕೊಳ್ಳೋಕೆ ಹೋಗ್ಬಿಡಿ, ಇನ್ನು ಮುಂದೆ ನಿಮಗೆ ಬರೋದೇ ಇಲ್ಲ. ಯಾಕೆ ಬಂದಿಲ್ಲ ಅಂದರೆ ನೀವು ಕೌಶಲ್ಯ ಕರ್ನಾಟಕ ರಿಜಿಸ್ಟ್ರೇಷನ್ ಆಗಸ್ಟ್ 1ಕ್ಕಿಂತ ಮುಂಚೆ ರಿಜಿಸ್ಟರ್ ಆಗಿದ್ರೆ ಮಾತ್ರ ಬರ್ತಾಯಿತ್ತು. ಈಗ ಕೌಶಲ್ಯ ಕರ್ನಾಟಕ ರಿಜಿಸ್ಟರ್ ಆಗ್ತಾ ಇಲ್ಲ, ಕೆಲವೊಂದು ಪೋರ್ಟಲಲ್ಲಿ ಟೆಕ್ನಿಕಲ್ ಎರರ್ ಬರ್ತಾ ಇದೆ, ಅದಕ್ಕಾಗಿ ಆಗ್ತಾ ಇಲ್ಲ. ಮತ್ತು ಅಕ್ಟೋಬರ್ ನವಂಬರ್ ಪೇಮೆಂಟ್ ಯಾವಾಗ ಆಗುತ್ತೆ ಅಂತ ಕೇಳಿದರೆ ಅದನ್ನು ನಿಮಗೆ ಇಲ್ಲಿ ಸ್ಕ್ರೀನ್ ವಿತ್ ಪ್ರೂಫ್ ಹಾಕಿರ್ತೀನಿ. ಆದಷ್ಟು ಬೇಗ ಕ್ಲಿಯರ್ ಮಾಡ್ತೀವಿ, ತಾಂತ್ರಿಕ ಕಾರಣದಿಂದ ಮುಂದೂಡಲಾಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಮತ್ತು ಇದೇ ರೀತಿಯಾಗಿ ನಾನು ಹೆಚ್ಚಿನ ವಿಡಿಯೋವನ್ನು ಮಾಡಲು ನಿಮ್ಮ ಪ್ರೋತ್ಸಾಹದ ಅವಶ್ಯಕತೆ ಇದೆ. ಈ ಪ್ರೋತ್ಸಾಹವನ್ನು ವಿಡಿಯೋಗೆ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರ ಮೂಲಕ ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ಏನೇ ಡೌಟ್ ಇದ್ದರೂ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ಅದಕ್ಕೆ ಟಕ್ಕಂತ ವಿಡಿಯೋ ಮಾಡಾಕೋ ಜವಾಬ್ದಾರಿ ನಮ್ಮದು. ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗೋಣ ಸ್ನೇಹಿತರೆ. ಧನ್ಯವಾದಗಳು.